ಗೊತ್ತಿಲ್ಲ ಈ ಮ್ಯಾನಿಫೆಸ್ಟೇಷನ್ ಹೆಂಗ್ ಕೆಲಸ ಮಾಡುತ್ತೆ ಅವರೇ? ಅದು ನೋಡಿ ಸರ್, ಅವಾಗ ನಾನು ಸ್ಕೂಲ್ ಒಳಗೆಲ್ಲ ಹೆಂಗಿತ್ತಂದ್ರೆ ಒಂದ್ ಫೈನ್ ನಾನು ಇನ್ನೊಂದು ಹೇಳೋದ್ ಮರ್ತೆ. ಸ್ಕೂಲ್ ಒಳಗೆ ಹೆಂಗಂದ್ರೆ ನಾವು ಭಾಳ ಉಡಾಳಿದ್ದೆ ಸರ್. ನಮ್ಮ ಮಮ್ಮಿ ಎಲ್ಲ ಬೈತಿದ್ರು ನಂಗೆ. ಅಲ್ಲಿ ಚಡೋಳಗೆ ಇದ್ದಾಗ ಹೆಂಗಾಕಿತ್ತು, ನಮ್ಮ ಪಪ್ಪ ಇಲ್ಲಿ ಇರ್ತಿದ್ರಲ್ಲ, ನಮ್ಮ ಪಪ್ಪಾಗ ಭಾಳ ಹೆದರ್ತೀವಿ ನಾವು, ನಾನು ನಮ್ಮ ಅಕ್ಕ ಎಲ್ಲ ನಮ್ಮ ಅಣ್ಣದು. ನಮ್ಮಪ್ಪ ಬರ್ತಾರಂದ ತಕ್ಷಣ ಅಂದ್ರೆ ನಮ್ಮಪ್ಪ ಬರೋ ಟೈಮ್ ಒಳಗಡೆನೆ ಮನ್ಯಾಗ ಇರ್ತಿದ್ವಿ. ಅಪ್ಪ ಶನಿವಾರ ರವಿವಾರ ಅಷ್ಟೇ ಬರ್ಬೇಕು ರಜೆ ಇದ್ದಾಗ. ಉಳ್ಗಿ ಟೈಮು ನಾವೇ ಮಾಡಿದ್ದು. ಗಿಡ ಎಲ್ಲ ಹರಿಯಾಕ್ ಹೋಗ್ತಿದ್ವಿ, ಹಣ್ಣು ಹರಿಯಾಕ್ ಹೋಗ್ತಿದ್ವಿ. ನಮ್ಮ ಮನೆ ಎದುರುಗಡೆ ವಿದ್ಯಾ ಅಂತ ಇದ್ಲ, ಆಕಿನ ಕರ್ಕೊಂಡು ಹೊಂಟ್ಬಿಡ್ತಿದ್ದೆ ಸರ್ ನಾನು. ಅಲ್ಲಿ ನಮ್ಮ ಮಾಮ ಎಲ್ಲ ನೋಡ್ಕೊಂಡು ನಿನ್ನ ಮಗಳು ಅಲ್ಲಿ ಹೋಗ್ಯಾಳ ಇಲ್ಲಿ ಹೋಗ್ಯಾಳ ಅಂತ ಹೇಳೋರು. ನಮ್ಮ ದೊಡ್ಡಮ್ಮ ನಾವು ದಡ್ಡಿ ಬಸ್ ಅಂತ ಕರಿತೀವಿ ಅವ್ರಿಗೆ. ಸೊ ನಮ್ಮಮ್ಮ ಹೊಡಿತಾರಂದ ತಕ್ಷಣ ನಾವು ಅವ್ರ ಮನೆಗೆ ಓಡ್ ಹೋಗ್ತಿದ್ವಿ, ನಾನು ನಮ್ಮ ಅಣ್ಣ. ಫುಲ್ ಉಡಾಳ್ಗಿರಿ ಸರ್, ಏನು ಬಿಡ್ತಿರ್ಲಿಲ್ಲ ಊರೊಳಗೆ, ಎಲ್ಲ ಕಡೆ ಅಡ್ಡಾಡೋದು. ಈ ಹೆಣ್ಮಕ್ಳು ನಯ ನಾಜೂಕು ನಾಚಿಕೆ ಇಲ್ವೇ ಇಲ್ವಾ? ಏನಿರ್ಲಿಲ್ಲ ಸರ್, ಅಷ್ಟು ಉಡಾಳಿದ್ದೆ. ನಮ್ಮ ಅಣ್ಣನ ಜೊತೆ ಸೇರ್ತಿದ್ದೆ ಸರ್ ನಾನು. ನಮ್ಮ ಅಣ್ಣ ಏನ್ ಮಾಡ್ತಿದ್ದೆ, ಎಲ್ಲೇ ಹೊಂಟು ಕರ್ಕೊಂಡು ಹೋಗ್ತಿದ್ದ ನಂಗೆ. ನಾನು ಬರ್ತೇನೆ, ಯಾಕೆ ಬರ್ಬಾರ್ದು, ನಾನು ಬರ್ತೇನೆ, ಎಲ್ಲ ಹೋಗಿ ಹೋಗ ಕೆರೆಗೆ ಈಜಾಕ್ ಹೋಗಿ ನಾನು ಬರೋಕಿನ. ನಂಗೆ ಈಜ ಹುಡುಕ್ ಬರ್ತಿರ್ಲಿಲ್ಲ. ಅವಾಗ್ಲೇ ಗಟ್ಟಿಗಿತ್ತಿ ನೀವು? ನಾನು ಬರ್ತೀನಿ, ಎಲ್ಲ ಊರೆಲ್ಲ ತಿರ್ಗಾಡ್ಕೊಂಡ್ ಬರೋದು. ನಮ್ಮಪ್ಪ ಶನಿವಾರ ಬರ್ತಾರಂದಷ್ಟೇ ಎಲ್ಲಿ ಹೋಗಿದ್ದಿಲ್ಲ ನಾವು, ಮನೆ ಹೋಗಿರ್ತೀವಿ. ಇಲ್ಲಾರು ಹೊಡೆತ ಬೀಳ್ತಾವು. ಓ ಅದು ಬೇರೆ ಇದೆ. ಎದಕ್ಕ ಹೆಣ್ಮಕ್ಳ ಅಂದ್ರೆ ಗೌಡ್ರು ಮಕ್ಕಳು ಅಂತಂದ್ರೆ ಸ್ವಲ್ಪ ನಯ ನಾಜುಕು ಇರ್ಬೇಕು. ಇವಾಗೆಲ್ಲ ಮ್ಯಾನಿಫೆಸ್ಟೇಷನ್ ಅಂತ ಮಾತಾಡ್ತೀವಿ ಅಂದ್ರೆ ಹಿಂಗ್ ಅನ್ಕೋತಿರ್ತೀವಿ ಅವಾಗ ಇದೆಲ್ಲ ಗೊತ್ತೇ ಇಲ್ವಲ್ಲ. ಬಟ್ ಏನೋ ನೋಡ್ತೀರಾ, ಕಲಿಬೇಕು, ಕರೆಕ್ಟ್. ಬಟ್ ಕಲ್ತಿದ್ ಏನ್ ಮಾಡೋದು, ಹೆಂಗ್ ಕಲಿಯೋದು? ಟಿವಿ ಅಲ್ಲ ಹೇಳಿದ್ನಲ್ಲ ಸರ್, ಇನ್ನ ಟಿವಿ ನೋಡ್ಬೇಕಂದ್ರೂ ನಮ್ಮಪ್ಪ ನಮ್ಗ ಓದಾಕಂತಂದ್ ಒಳಗ್ ರೂಮ್ ಕದ ಹಾಕಿ ಬಂದ್ ಮಾಡಿ ಒಳಗ್ ಕುಂದ್ರಿಸೋರು. ಅವ್ರು ಟಿವಿ ನೋಡೋರು. ನಮಗ್ ಅವಾಗ ಹುಚ್ಚು ಟಿವಿ ನೋಡ್ಬೇಕಂತ ಅದ್ ಹೇಳಿದ್ನಲ್ಲ ಸರ್, ನೋಡ್ಬೇಕು ಮಾಡ್ಬೇಕು ನಾವೇನೋ ಹಿಂಗಂತ. ನಾನು ನಮ್ಮಣ್ಣ, ನಮ್ ಇನ್ನೊಬ್ಬಕಿ ಅಕ್ಕ ಇದ್ಲು, ಆಕೆ ಹೆಸರು ಇಲ್ಲ, ಶಿಲ್ಪಾ ಅಕ್ಕ ಅಂತಂದು. 3 ಜನ, ನಾನ್ ಹಿಂಗೆ ಅವಳು ಹಿಂಗೆ, ಒಂದು 3 ಜನ ಹಿಂಗೆ ಇಣಿಕಿ ನೋಡ್ತಿದ್ವಿ ನಾವು. ಸೊ ಒಂದ್ ಥರದಲ್ಲಿ ಅಂದ್ರೆ ನಿಮ್ಗೆ ಚಿಕ್ಕವಳಿದ್ದಾಗ್ಲೇ ನಿಮ್ಗೆ ಅಂದ್ರೆ ಗುರು ಲೈಫ್ ಏನು ಅಂತ ಅರ್ಥ ಆಗೋಯ್ತು. ಇಷ್ಟೇ ಲೈಫು ಅಂತ ಅರ್ಥ ಆಗಿತ್ತು ಸರ್ ನನಗೆ. ಈ ಲೈಫ್ ಅಲ್ಲ, ಇಷ್ಟೇ ಲೈಫು. ಇದ್ರ ಮೇಲೆ ನೀ ಏನು ಮಾಡ್ಬೇಕಲ್ಲ ಮಾಡಿ ತೋರ್ಸು, ಮುಗೀತು. ಈಗೇನು ಹೇಳತ್ತಾರಲ್ಲ, ನಿಮ್ಮ ಕಡೆಯಿಂದ ಏನಾಗಂಗಿಲ್ಲ, 10th ಮುಗಿದ ತಕ್ಷಣ ಮದುವೆ ಮಾಡ್ಕೊಟ್ಬಿಡ್ತಾರೆ ನಿಮ್ಮನ್ನ, ಇಷ್ಟ ನಿಮ್ದು. ಹೋಗ್ಲಿ, ಏನಾಗಬೇಕು, ಏನಿತ್ತು ಇಂಟೆನ್ಷನ್, ಏನಿತ್ತು? ಮಾಡಿ ತೋರಿಸ್ಬೇಕು. ಏನ್ ಮಾಡ್ಬೇಕು? ಹೆಸರು ಮಾಡ್ಬೇಕು ಅನ್ನೋದೊಂದು ಐತೆ ಸರ್ ನಂಗೆ. ಓ ಹಂಗೆ. 4 ಜನ ಕಂಡಿಡಿಬೇಕು, ಎಲ್ಲೋದ್ರು ಇಷ್ಟಪಡ್ಬೇಕು. ನಾಗನಗೌಡ್ರ ಮಗಳು ಅನ್ನೋಕ್ಕಿಂತ ಹೊನಜಾಕ್ಷಿ ಅವರಪ್ಪ. ಓ ಹಂಗ್ ಪ್ರೂವ್ ಮಾಡ್ಬೇಕಿತ್ತು. ಅದಕ್ಕೆ ಇಂಥದ್ದೇ ಚಾನಲ್ ಇಲ್ಲೇ ಹೋಗ್ಬೇಕು ಅಂತ ಏನಿಲ್ವಾ? ಕೆಲಸ ನನಗೆ ಗುರುತಿಸ್ಕೊಳ್ಳೋದು ಒಂದ್ ಒಳ್ಳೆ ಪ್ಲಾಟ್ಫಾರ್ಮ್. ಅಂಡ್ ನನ್ಗೆ ಆಕ್ಟಿಂಗ್ ಮಾಡ್ಬೇಕು. ಅವಾಗ ಸ್ವಲ್ಪ ಅದು ಬಂದಿತ್ತನ್ನೆಲ್ಲ ಸರ್, ನೋಡಿ ನೋಡಿ ನಂಗೆ ಒಂದ್ ಸ್ವಲ್ಪ ಕಲಿಬೇಕು ಅನ್ನೋದನ್ನ. ಸೊ ಮಾಡು, ಹಿಂಗ್ ಹೆಸರು ಮಾಡು. ಏನ್ ಮಾಡ್ತೀವಿ ಗೊತ್ತಿಲ್ಲ, ಈಗ ಏನ್ ಅನ್ನತಾರಲ್ಲ ಅವ್ರಿಗೆ ಪ್ರೂವ್ ಮಾಡಿ ತೋರ್ಸಿ ಏನಂತ. ಓ ಹಂಗೆ. ನಿಮ್ಮ ಮಮ್ಮಿ ನಿನ್ ಸಂಬಂಧ ಏನ್ ಸ್ಟೆಪ್ ತಗೊಂಡಾಳಲ್ಲ, ಅದಕ್ಕೆ ನೀ ಜಸ್ಟಿಸ್ ಮಾಡಿ. ಏನ್ ಅಮ್ಮನ ಹೆಸರೇನು? ಕಮಲಾ ಅಂತ. ಸೊ ಕಮಲಮ್ಮ, ಥ್ಯಾಂಕ್ ಯು. ಏನ್ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಅಮ್ಮಂಗೆ? ಏನೋ ಗೊತ್ತಿಲ್ಲ ಸರ್, ಅಮ್ಮ ಯಾಕಂದ್ರು ಏನಂದ್ರು ಗೊತ್ತಿಲ್ಲ. ಆಲ್ರೆಡಿ ನಂಗೆ ಅವಾಗ ಬ್ಯಾಕ್ ಇತ್ತು ಸಬ್ಜೆಕ್ಟು, ಅದು ನನಗೆ ಹೆಂಗಾಯ್ತು ಅಂತೂ ಗೊತ್ತಿಲ್ಲ ಸರ್. ಆ ಬ್ಯಾಕ್ ಆಯ್ತು, ನನಗೆ ಒಂಥರ ಬೇಜಾರಾಗಿತ್ತು. ಶಿಟ್, ಏನಿದು ಅಲ್ಲಿ ಅನ್ನತ್ತಾರ, ಅದ್ರ ಮುಂದೆ ಹಿಂಗೆ ಮಾಡಿ ಕುಂತಿಯಲ್ಲ, ಏನಿದು ಅಂತ ಅನ್ಸಿತ್ತು. ಅಮ್ಮ ಅದೊಂದು ಹೋಪ್ಸ್ ಕೊಟ್ಟ ಮೇಲೆ ನಾ ಆಮೇಲೆ ಡಿಗ್ರಿ ಮಾಡಿದೆ ಸರ್. ಅದ್ರಕ್ಕಿಂತ ಮುಂಚೆ ಏರ್ಪೋರ್ಟ್ ನಂದು ಏವಿಯೇಷನ್ ಕೋರ್ಸ್ ಜಾಯ್ನ್ ಆದೆ. ಏವಿಯೇಷನ್ ಇದೆಲ್ಲ ಮಾಡಿದಿರಾ? ಅದನ್ನ ಮಾಡಿದೆ. ಅಂದ್ರೆ ಆಫ್ಟರ್ PUC ಮಾಡ್ಕೊಂಡು ಏರ್ಪೋರ್ಟ್ ಅಲ್ಲಿ ಜಾಬ್ ತಗೊಂಡೆ. ಬೆಂಗಳೂರು ಏರ್ಪೋರ್ಟ್, ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಒಂದು 1.5 months ವರ್ಕ್ ಮಾಡಿದ್ದೀನಿ ಅಲ್ಲಿ. ಓಕೆ, ಏನಾಗಿ? ಗ್ರೌಂಡ್ ಸ್ಟಾಫ್ ಆಗಿ ಸರ್, ಬೈಯಲಲ್ಲಿ DGBD ಅಂತ, SBD ಅಂತ ಇತ್ತು ಗೊತ್ತಾ ಸರ್, ಸೆಲ್ಫ್ ಬ್ಯಾಗೇಜ್ ಡ್ರಾಪ್ ಅಂತ. ಅಲ್ಲಿ ನಾ ವರ್ಕ್ ಮಾಡ್ತಿದ್ದೆ. ಏನ್ ಕೆಲಸ ಇತ್ತಲ್ಲಿ? ಜಸ್ಟ್ ಪ್ಯಾಸೆಂಜರ್ ಬಂದ್ರೆ ಅಸಿಸ್ಟ್ ಮಾಡ್ಬೇಕು ಅವ್ರಿಗೆ. ಸೊ ಬ್ಯಾಗೇಜ್ ನ ಹೆಂಗೆ ನೀವು ಡ್ರಾಪ್ ಮಾಡ್ಬೇಕು ಅಂತ. ಸೊ ಅಲ್ಲಿ ನಮ್ಮ ಅಪ್ಪಂಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ಊರೊಳಗೆಲ್ಲ. ಓಕೆ, ನಾಗನ್ ಗೌಡನ ಮಗಳು ಏರ್ಪೋರ್ಟ್ ನ ಕೆಲಸ ಮಾಡತ್ತಾಳೆ. ಸೊ ಒಳ್ಳೆ ಇಂಗ್ಲಿಷ್ ಮಾತಾಡ್ಬೇಕು, ಮಾತಾಡ್ತಿದ್ರಿ. ನನಗ್ ಬರ್ತಾ ಇರ್ಲಿಲ್ಲ ಸರ್ ಇಂಗ್ಲಿಷ್, ನಿಜ ಹೇಳ್ಬೇಕಂದ್ರೆ. ಗೌರ್ಮೆಂಟ್ ಸ್ಕೂಲ್ ಅಲ್ಲ, ಮತ್ತೆ ಏರ್ಪೋರ್ಟ್ ಅಲ್ಲಿ ಕನ್ನಡ ಮಾತಾಡ್ತಾರ ನೀವು? ಅಲ್ಲಿ ಹೋದ್ಮೇಲೆ ನಾನು ಇಂಗ್ಲಿಷ್ ಕಲ್ತಿದ್ದು ಸರ್. ಇಲ್ಲಿ ಆಮೇಲೆ ಏವಿಯೇಷನ್ ಅಲ್ಲಿ ಸ್ವಲ್ಪ ಜನ ಮಾತಾಡ್ತಿದ್ರಲ್ಲ, ಅಲ್ಲಿ ಪರ್ಫೆಕ್ಟ್ ಹಿಂದಿ ಕಲ್ತ್ಬಿಟ್ಟೆ. ಆಲ್ರೆಡಿ ನಾ ಹಿಂದಿ ಅವಾಗ DD ಚಂದ ನೋಡ್ಕೋತ ಹಿಂದಿ ಬರ್ತಿತ್ತು ನನಗೆ. ನೀವೇ ಕಲ್ತಿದ್ದೆ ಹಿಂದಿ? ಹಂಗ ಕಲ್ತಿತ್ತು ಸರ್. ಕ್ಯಾ ಬಾತ್ ಹೈ. ಓಕೆ. ಸೊ ಅದಾದ್ಮೇಲೆ ಹಂಗಾಗಿ ಫ್ರೆಂಡ್ಸ್ ಎಲ್ಲ ಅಲ್ಲಿ ಸಿಕ್ಕರೆ, ಸೋನಿ ಅಂತಂದ್ರೆ ಗುಲ್ಬರ್ಗ ಹುಡುಗಿ, ಆಕಿ ಬರೀ ಹಿಂದಿ ಒಳಗ ಮಾತಾಡಿಕ್ ನನ್ನ ಜೊತೆ. ಕನ್ನಡ ಬಂದ್ರು ಮಾತಾಡ್ತಿದ್ದಿಲ್ಲ ಆಕಿ, ಬಿಕಾಸ್ ಅಟ್ಲೀಸ್ಟ್ ನಾ ಕಲಾತೀನಿ ಆಕಿಂದ ಅಂದ್ಮೇಲೆ ಆಕಿ ನನಗೆ ಹಂಗ ಮಾತಾಡ್ತಿದ್ಲ. ಸೊ ನಾ ಆಕಿ ಜೊತೆ ಹಿಂದಿ ಕಲ್ತೆ. ಏರ್ಪೋರ್ಟ್ ಹೋದ್ಮೇಲೆ ಇಂಗ್ಲಿಷ್ ಕಲ್ತ್ಬಿಟ್ಟೆ. ಈಗ ಯಾರೋ ಪ್ಯಾಸೆಂಜರ್ ಬರ್ತಾರೆ,
ತಕ್ಷಣ ನೀವು ಗ್ರೀಟ್ ಮಾಡ್ಬೇಕು ಅವ್ರನ್ನ, ಕೇಳಬೇಕು. ಅಂದ್ರೆ ಏನ್ ಜಾಸ್ತಿ ನಾವು ಅಸಿಸ್ಟ್ ಮಾಡೋದು ಹೆಂಗಿರುತ್ತೆ ಅಂದ್ರೆ ಅವ್ರು ಕೇಳ್ತಾ ಇದ್ರು ಸೊ ಹೆಂಗ್ ಹೋಗ್ಬೇಕು ಸರ್ ಅಂತ, ಏರ್ಲೈನ್ ಯಾವಾಗ ಓಪನ್ ಆಗುತ್ತೆ ಅಂತ. ಈಗ ಯಾರೋ ಒಬ್ರು ಹಲೋ ಮೇಡಮ್ ಕ್ಯಾನ್ ಯು ಗೈಡ್ ಮೀ ಅಂತ ಕೇಳಿದ್ರೆ ಎಸ್ ಜಸ್ಟ್ ವೇಟ್ ಫಾರ್ ಫ್ಯೂ ಮಿನಿಟ್ಸ್ ಐಲ್ ಬಿ ಬ್ಯಾಕ್ ಅಂದ್ರೆ ಕೆಲಸ ಇದ್ರೆ ಏನಾದ್ರು ಹೇಳಿ ಬರ್ತಾ ಇದ್ವಿ. ಆಲ್ಮೋಸ್ಟ್ ನಂದು ನೈಟ್ ಹೋಗ್ತಾ ಇದ್ವಲ್ಲ, ಸೊ ನಾವು ಊಟ ಟೈಮಲ್ಲಿ ಯಾರಾದ್ರೂ ಬಂದ್ರೆ ಜಸ್ಟ್ ಗಿವ್ ಮಿ ಫ್ಯೂ ಮಿನಿಟ್ಸ್ ಐಲ್ ಬಿ ಬ್ಯಾಕ್ ಅಂತ ಹೇಳ್ಕೊಂಡು ಬರ್ತಾ ಇದ್ವಿ. ಅವ್ರೇನು ಏರ್ಲೈನ್ಸ್ ಕೇಳಿದ್ರೆ ಸರ್ ಜಸ್ಟ್ ವೇಟ್ ಫಾರ್ ಫ್ಯೂ ಮಿನಿಟ್ಸ್ ಅದು ಏರ್ಲೈನ್ಸ್ ವಿಲ್ ಕಮ್ ಅಂಡ್ ವಿಲ್ ಅಸಿಸ್ಟ್ ಯು ಅಂತ ಹೇಳ್ತಾ ಇದ್ವಿ. ಸೊ ನಿಮಗೆ ಗೊತ್ತಿರೋ ಇಂಗ್ಲಿಷ್ ನ ನೀಟಾಗಿ ಬೇರೆಯವ್ರು ಕೇಳಿ 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 ನಾನು ಅದನ್ನ ಇಂಪ್ರೂವ್ ಮಾಡ್ಕೊಂಡು ಅಲ್ಲಿ ಕಲಿತೆ. ಓಕೆ ಸಂದೀಪ್, ಇದು ಪಾಯಿಂಟ್. ಸೋಷಿಯಲ್ ಮೀಡಿಯಾದಲ್ಲಿ ಸಂದೀಪ್ ಇಸಮ್ ಅಲ್ಲ ಅದು ಆತಂದೇನೋ ಹ್ಯಾಂಡಲ್ ಸಂದೀಪ್ SM. ಸಂದೀಪ್ SM ಅದು ಸಂದೀಪ್ ಇಸಮ್ ಅಂತ ಸಂದೀಪ್ SM. ಓಕೆ, ಸಂದೀಪ್ ಅಂಡ್ ವನು ಪಾಟೀಲ್ ಈ ಇಬ್ಬರ ಜೋಡಿ ಏನಿದೆ ಇದೊಂದು ದೊಡ್ಡ ಮಟ್ಟದಲ್ಲಿ ವೈರಲ್ ಆಯ್ತು, ಹವಾ ಎಬ್ಬಿಸ್ತು. ನಿಮ್ಮಿಬ್ರು ಭೇಟಿ ಹೆಂಗೆ? ನಮ್ಮ ಅಕ್ಕನಿಂದ ಆಗಿತ್ತು ಸರ್. ಓಕೆ, ಒಂದ್ ಹೇಳ್ಬೇಕಂದ್ರೆ ಅಕ್ಕಿ ಮಾಡಿದ ತ್ಯಾಗ ನಾ ಇಲ್ಲಿ ಕುಂತೇನೆ. ಹೆಂಗದು? ಅಕ್ಕಿ ಅಣ್ಣ ತಂಗಿ ಅಕ್ಕ ತಮ್ಮನ ವಿಡಿಯೋ ಮಾಡ್ತಿದ್ದ ಅವನ ಜೊತೆ ಹೋಗಿ. ಒಂದೇ ಏನಂತೆ ನಾ ರೀಲ್ಸ್ ಮಾಡ್ತಿದ್ದಲ್ಲ, ನಾ ಚಲೋ ಮಾಡ್ತೇನೆ ಅಂತ ನಮ್ಮ ಅಕ್ಕ ಏನಂತಿದ್ದ ಮಾಡಿ ನೀನು ಅಂತಂದ. ಅವಾಗ ನಾ 60 kg ಇದ್ದೆ ಸರ್. ಈ ವನು ಪಾಟೀಲ್ ಈ ವನಜಾಕ್ಷಿ 60 kg. ಫೋಟೋ ತೋರಿಸ್ಬೇಕು ನಮ್ಗೆ. ನನ್ನ ಹತ್ರ ಇಲ್ಲ ಫೋಟೋ, ನಾ ತೋರಿಸ್ತೀನಿ ನಿಮಗೆ. ಓಕೆ, 60 ಅವಾಗಿದ್ದೆ. ಸಂದೀಪ್ ನೋಡಿ ಇಕ್ಕಿನ ಬೇಡ ಮೊದ್ಲು ಬೇಡ ಅವ ಹಿಂಗ್ ಕಳ್ಳಿ ಕಟ್ಟಿಗೆ ಸರ್. ನಾ 60 kg ಎಲ್ಲಿ ಮ್ಯಾಚ್ ಆಗಂಗಿಲ್ಲ ಇಬ್ರು ನಾವು. ಸೊ ಆಮೇಲೆ ಏರ್ಪೋರ್ಟ್ ಇಂದ ಬಂದ್ಮೇಲೆ ಫುಲ್ ತೆಳ್ಳಗಾಗ್ಬಿಟ್ಟೆ ಸರ್ ನಾನು. ಸೊ ಅವಾಗ ನಮ್ಮ ಅಕ್ಕ ಒಂದ್ಸರಿ ನಮ್ಮ ಅಕ್ಕನ್ ಕೊಟ್ಟಿದ್ದ ಹಾವೇರಿ ಹತ್ರ. ಸೊ ಅಲ್ಲಿ ಹೋದಾಗ ಒಂದ್ಸರಿ ಮೀಟ್ ಮಾಡಿಸಿದ ನಮ್ಮ ಅಕ್ಕಗ ಸಂದೀಪನ್ ಮೀಟ್ ಮಾಡಿಸಿದಾಗ ಅವಾಗ ನೋಡಿ ಅಲ್ಲೇ ಹಂಗೆ ಒಂದು ನೋಡಿದ ತಕ್ಷಣ ಒಂದು ಕಿಲಾಡಿ ಸಮಥಿಂಗ್ ಏನೋ ಗರ್ಲ್ ಫ್ರೆಂಡ್ಸ್ ಏನೋ ಒಂದ್ ಮಾಡಿದ್ವಿ ಸರ್. ಅದಾದ್ಮೇಲೆ ಸ್ವಲ್ಪ ಚಲೋ ಅನ್ಸಿದ ಅವಂಗ ಮಾಡ್ತಾಳೇನೋ ಅಂತಂದ ಇಬ್ರದ್ದು ವೈಬ್ ಮ್ಯಾಚ್ ಆಯ್ತು. ಅಲ್ಲಿಂದ ನಮ್ದು ಜರ್ನಿ ಸ್ಟಾರ್ಟ್ ಆಗಿದೆ. ಹಿಂಗ ನಮ್ಮ ಅಕ್ಕ ಯಾವ ಲೆವೆಲ್ ವೈಬ್ ಮ್ಯಾಚ್ ಆಯ್ತು ಅಂದ್ರೆ ನೀವ್ ಹೇಳಿ ಮುಂದಕ್ಕೀಗ. ಸರ್ ಏನಿಲ್ಲ ಸರ್, ಆನ್ ಸ್ಕ್ರೀನ್ ಎಲ್ಲ ನೋಡ್ತಿರಲ್ಲ, ಆಫ್ ಸ್ಕ್ರೀನು ಹಂಗೆ ಇರ್ತೀವಿ ನಾವು. ಆ ಕಿತ್ತಾಡೋದಾಗ್ಲಿ, ಅವ್ನ ಹೊಡಿಯೋದಾಗ್ಲಿ, ಅವ್ನ ಬೈಯೋದಾಗಿರ್ಲಿ, ಸೇಮ್ ಆಸ್ ಇಟ್ ಈಸ್. ಅಲ್ಲಿ ನಾವು ಆಕ್ಟ್ ಮಾಡಂಗಿಲ್ಲ, ಎಲ್ಲಿ ತಗೊಂಡೋಗಿ ಅಲ್ಲಿ ಇರ್ತೀವಿ ನಾವು. ಅಲ್ಲಿ ಆಕ್ಟಿಂಗ್ ಮಾಡ್ಬೇಕಂತಾರೆ ನಮ್ಗೆ ಬರಂಗೇ ಇಲ್ಲ. ನಾವ್ ಇಲ್ಲಿ ಹೆಂಗಿರ್ತೀವಿ ಅಲ್ಲಿ ಹೋಗಿ ಪ್ಲೇ ಮಾಡ್ತೀವಿ ಅದನ್ನ. ಇಷ್ಟು ಮೊದ್ಲು ಏನಂದ್ರು ಅವಂಗ ಕಾಲ್ ಹಿಡಕ್ ಸೇರಿ ಕೂದಲ ಹಿಡಿಯೋದು ಹಿಂಗೆಲ್ಲ ಆಕ್ಟಿಂಗ್ ಒಳಗೆ ಮಾಡೋದಿತ್ತು ಸರ್. ಅದನ್ನ ನೋವು ಆಗ್ತೈತೇನ್ರಿ ನಿಮ್ಗೆ ಹಿಂಗ ಹೇಳ್ತಿದ್ದೆ ಸರ್ ನಾನು. ನಾನ್ ಕೇಳ್ತಿದ್ದೆ ಸರ್, ಕೂದಲೆಲ್ಲ ಹಿಡಿದಾಗ ಸರ್ ನೋವು ಆಗ್ತೈತೇನ್ರಿ. ನಾ ಅಷ್ಟು ಸೂಕ್ಷ್ಮ ಮಾತಾಡ್ತಿದ್ನೆ ಸ್ಟಾರ್ಟಿಂಗ್ ಅವನ ಜೊತೆ. ಅವನ ಇಲ್ರಿ ಮೇಡಮ್ ಹಿಡೀರಿ, ಆಕ್ಟಿಂಗ್ ಇದೆ, ನೀವು ಮಾಡ್ಬೇಕ, ಅದು ಜನಕ್ಕೆ ನೀನ್ ರಿಯಲಿಸ್ಟ್ ಅನ್ನಿಸ್ಬೇಕಂತಂದ್ರೆ ನೀವೆಲ್ಲ ಮಾಡ್ಬೇಕು ಅದನ್ನ ಅಂತಂದು. ಅದಾಗಿ ಲಾಸ್ಟಿಗೆ ಏನಂತಂದ್ರೆ ಹಿಂಗ್ ಹಿಡಿದ್ರೆ ಮಾಡಕ್ಕಿನ, ಇಲ್ಲಾಂದ್ರೆ ಮಾಡಲ್ಲ. ಸ್ಟಾರ್ಟಿಂಗ್ ಏನ್ ಕರಿತಿದ್ರಿ ಸಂದೀಪ್ನ? ಸಂದೀಪ್ ಅವ್ರಿ ಅಂತ ಹೇಳ್ತಿದ್ದಾರೆ. ಓಕೆ, ಆಮೇಲೆ ಏನ್ ಕರೆಯಕ್ ಶುರು ಮಾಡಿದ್ರಿ? ಸಂದೀಪ್. ಆಮೇಲೆ ಏನ್ ಕರೆಯಕ್ ಶುರು ಮಾಡಿದ್ರಿ? ಸಂಧ್ಯಾ. ಬರ್ಲಿ ನಮ್ ಕಡೆ ಎಲ್ಲ ಬಾರ್ಲಿ ಹೋಗ್ಲಿ ಇವೆಲ್ಲ ಪ್ರೀತಿಯಿಂದ ಕರಿಯೋ ಪದ ಸರ್. ಬಡ್ಡಿ ಫ್ರೆಂಡ್ಸ್ ಎಲ್ಲ ಹಂಗೆ ಅಲ್ಲ? ಬಡ್ಡಿ ಫ್ರೆಂಡ್ಸ್ ಎಲ್ಲ ಹಂಗೆ. ಓಕೆ, ಸೊ ನೀವಿಬ್ರು ಹಾಗೆ ಆಗ್ಬಿಟ್ರಿ. ಐ ಟೆಲ್ ಯು, ನಿಮ್ ವಿಡಿಯೋಗಳದ್ದು ತುಂಬಾ ದೊಡ್ಡ ಮಟ್ಟದಲ್ಲಿ ವೈರಲ್ ಆಯ್ತು, ಮಿಲಿಯನ್ಸ್ ಗಟ್ಲೆ ಓಡಕ್ ಶುರು ಆಯ್ತು, ಜನ ನಿಮ್ಮನ್ನ ರೆಕಗ್ನೈಸ್ ಮಾಡಕ್ ಶುರು ಮಾಡಿದ್ರು. ಹೆಂಗಿತ್ತು ಆ ಫೀಲ್? ಅವಾಗ ಸ್ಕೂಲ್ ಡೇಸ್ ಅಥವಾ ಚೈಲ್ಡ್ಹುಡ್ ಡ್ರೀಮ್ ಅದು, ಒಂದು ಆಕ್ಟಿಂಗ್ ಮಾಡ್ಬೇಕು ಅನ್ನೋದು. ನನ್ನ ಮುಖಕ್ಕೂ 1 million ಬರ್ತಾರ ಅಂತ ನಾನು ಕ್ವಶನ್ ಮಾರ್ಕ್. ಒಂದು ವಿಡಿಯೋನು 1 million ಇಲ್ಲದೆ ನಮ್ಮದು ಹೋಗಲ್ಲ. ಹೌದು, ನಾಟ್ ಇವನ್ ಸಿಂಗಲ್. ಕಡಿಮೆ ಅಂದ್ರೆ 1 million, ಅದು ಕಡಿಮೆ 1 million. 1 million ನಮ್ಮಿಬ್ರು, ನಾನು ಸಂದೀಪ್ ಹಂಗೆ ಹೇಳ್ತಿದ್ದೆ, ನಮ್ಮ ಮುಖಕ್ಕೆ 1 million ಸಂದೀಪ್. ನಾ ಇದನ್ನ ಸೆಲೆಬ್ರೇಟ್ ಮಾಡ್ಲು, ನಾ ಚೈಲ್ಡ್ಹುಡ್ ಇದನ್ನ ಮಾಡ್ಕೊಂಡಿದ್ದಲ್ಲ ಈಗ ಆಗತ್ತಿದೆ ಅಂತ ಏನ್ ಮಾಡ್ಲಿ ನಾನು. ಆ ಖುಷಿಯೊಳಗೆ ಲೈಕ್ ಸಂದೀಪ್ ಮಾಡ್ಬೇಕು, ಏನೋ ಮಾಡ್ಬೇಕು ನಾವು ಮಾಡೋಣ. ಹೆಂಗ್ ಓಡ್ತು ಅನ್ಸ್ತು ನಿಮ್ ಪ್ರಕಾರ? ಗೊತ್ತಿಲ್ಲ ಸರ್, ಅದೇನ್ ನಂಗೆ ಲಕ್ಕೋ ಅಥವಾ ಅಷ್ಟು ನಾ ಹಾರ್ಡ್ ವರ್ಕ್ ಮಾಡಿದಕ್ಕೆ ನಂಗೆ ಸಿಕ್ಕಿದ್ದು ಅನ್ಕೊಂತಾರ. ಕಡಿಮೆ ಸಮಯದೊಳಗೆ ಬಹಳ ಚಲೋ ಬೆಳೀತ ಅಂತಂದು. ಅದ್ರ ಹಿಂದನೂ ಒಂದು ಸ್ಟೋರಿ ಐತಿ ನಂದು, ನಾ ಅಷ್ಟು ಬರಾಕನು. ನಮ್ಮ ಮನೆಯೊಳಗೆ ಒಪ್ಕೊಂಡಿರ್ಲಿಲ್ಲ ಸರಿ ಆಕ್ಟಿಂಗ್. ಈಗ ಅದನ್ನ ಕೇಳೋರಿದ್ದೆ ನಾನು, ರೀಲ್ಸ್ ಮಾಡಕ್ಕೆ ಬಿಟ್ಬಿಡ್ತಾರ ಅಪ್ಪ ಅಮ್ಮ ಅಂತ ಕೇಳೋರಿದ್ದೆ ನಾನು ಆಕ್ಚುಲಿ. ಈಗ ಇಲ್ಲೊಂದಿದೆ ಮಜಾ. ಈಗ ಓಕೆ, ಗೋ ಹೆಡ್. ಅಲ್ಲಿ ಅಗೇನ್ಸ್ಟ್ ಇದ್ರು ಪಪ್ಪ ಮಮ್ಮಿ. ಏನಂದ್ರು? ರಿಲೇಟಿವ್ ಅಲ್ಲಿ ಮಾತು ಬರ್ತಿತ್ತು, ಹೆಂಗ್ ಬಿಟ್ಟು ನೋಡು ಮಕ್ಕಳನ್ನ, ಕುಣಿತಾಳಿಗಳು.
ಕಾಮಿಡಿ ಅಂದ ತಕ್ಷಣ ಹೆಂಗೆ ತೊಗೊಂಡ್ಬಿಡ್ತಾರಂದ್ರೆ ಸರ್ ನಮ್ಮನ್ನ ಭಾಳ ಕೀಳಾಗಿ ತೊಗೊಂಡ್ಬಿಡ್ತಾರೆ. ಕಾಮಿಡಿ ಮಾಡತ್ತಾರ ಜನ ಅಂತಂದ್ರೆ ಪರ್ಸನಲಿ ನಾನು ನೋಡಿನ ಸರ್ ರೆಸ್ಪೆಕ್ಟೇ ಇರಂಗಿಲ್ಲ ಒಂದೊಂದು ಕಡೆ. ಹಿಂಗೆ ಮನೆಯೊಳಗೂ ರಿಲೇಟಿವ್ಸ್ ಅನ್ನಕ್ಕೆ ಸ್ಟಾರ್ಟ್ ಮಾಡಿದ್ರು, ಏನು ಹಂಗೆ ಮಾಡತ್ತಾಳೆ ಹಿಂಗೆ ಮಾಡತ್ತಾಳೆ. ನಮ್ಮ ಅಪ್ಪನ ಸ್ವಲ್ಪ ಆ ಟೈಮ್ ಒಳಗೆ ಈ ವಯಸ್ಸಿಗೆ ಬಂದಿರೋ ಹುಡುಗಿ ಅಂದ ತಕ್ಷಣ ನಮ್ಮ ಕಡೆ ಎಲ್ಲ ಸ್ವಲ್ಪ ಹಂಗೆ ಇರ್ತೈತಲ್ಲ. ಸೊ ಬ್ಯಾಡ, ಎದಕ್ಕೆ ಮಾಡ್ತಿ, ನಮಗೆಲ್ಲ ಇಷ್ಟ ಆಗಂಗಿಲ್ಲ, ನೀ ಮಾಡಕ್ಕೆ ಹೋಗ್ಬೇಡ. ಏನು ನನಗೆ ನೆಗೆಟಿವ್ ಒಂದು ಕಮೆಂಟ್ಸು ಬರೋಂಗಿಲ್ಲ ಸರ್. ನನಗೆ ಏನೇ ಇದ್ರು ಒಂದು ಪಾಸಿಟಿವ್, ಚಲೋ ಮಾಡ್ತಿ, ಚಂದಾಗಿ ಮಾಡ, ಹಿಂಗೆ ಮಾಡ್ಕೊತ ಹೋಗೋ ಅನ್ನೋದೇ ಇರ್ತಿತ್ತು. ನಮ್ಮ ಅಪ್ಪಗೆ ನಾನು ಅದನ್ನು ಪ್ರೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡ್ರಿ ಒಂದು ಸಾರಿ ನಾ ಅದಕ್ಕಿಂತ ಮುಂಚೆ ನಮ್ಮ ಪಪ್ಪಂದು ಯೂಟ್ಯೂಬ್ ನೋಟಿಫಿಕೇಶನ್ ಎಲ್ಲ ಆಫ್ ಮಾಡಿ ಇಟ್ಬಿಟ್ಟಿದೆ. ಇನ್ಸ್ಟಾ ಯಾವುದು ಎಲ್ಲಿ ಮಲ್ಲು ಜಮಖಂಡಿ ಸರ್ದು, ಮಲ್ಲ ಬಾಗಲಕೋಟೆ ಸರ್ದು, ನಿಂಗರಾಜ್ ಸರ್ದು, ಸಂದೀಪ್ದು ನಾ ಮಾಡಿದ್ರೆ ಈ 4 ಯೂಟ್ಯೂಬ್ ಚಾನಲ್ ಎಲ್ಲಾರ್ದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಮ್ಯೂಟ್ ಮಾಡಿ ಇಟ್ಬಿಟ್ಟಿದ್ದೆ. ನಾ ಓಪನ್ ಮೊಬೈಲ್ ಒಳಗೆ ಬರಬಾರ್ದು, ಎಲ್ಲನ ಕಾಣಿಸ್ಕೊಂಡು ಇಲ್ಲ ಅದಿದ್ರೆ ಅಲ್ಲ ಸರ್ ಅವ್ರಿಗೆ ಗೊತ್ತಾಗೋದು. ಎಲ್ಲ ಹೈಡ್ ಮಾಡಿ ಇಟ್ಬಿಡ್ತಿದ್ದೆ, ಹೈಡ್ ನೋಟಿಫಿಕೇಶನ್ ಏನೇ ಹಾಕಿದ್ರು ಗೊತ್ತಾಗ್ಬಾರ್ದು ಪಪ್ಪಾಗಂತ. ಸೊ ಹಂಗೆ ಮಾಡ್ಕೋತ ಬಂದೆ. ಅವಿನಾಶ್ ಅಣ್ಣ ಅಂತ ನಮ್ಮ ಅಣ್ಣ ಮೊದಲು ಡ್ರೈವರ್ ಆಗಿದ್ರು ಸರ್. ಸೊ ಅವ್ರ ಹತ್ರ ನಮ್ಮ ಅಣ್ಣ ವರ್ಕ್ ಮಾಡ್ತಿದ್ದ. ಆ ಅಣ್ಣ ಎಷ್ಟು ಹೆಲ್ಪ್ ಮಾಡಿದ್ನಂತಂದ್ರೆ ಇಷ್ಟು ಭಾಳ ಜನ ಅದಾರ ಸರ್. ನಾ ಇಲ್ಲಿ ಬಂದು ಒಂದು ಹಂತಕ್ಕೆ ಹತ್ಬೇಕಂದ್ರೆ ಭಾಳ ನನಗೆ ರಿಲೇಟಿವ್ಸ್ ಯಾರು ಇಲ್ಲ, ಹೊರಗಿನವರ ಸಪೋರ್ಟ್ ಸರ್. ಆ ಅಣ್ಣ ನಂಗೆ ನಮ್ಮ ಪಪ್ಪಾಗೆ ಬಂದು ಕಮೆಂಟ್ ತೋರಿಸ್ತಿದ್ರು, ನಿಮ್ಮ ಮಗಳ ಬಗ್ಗೆ ಏನು ಹೇಳತ್ತಾರ ನೋಡ್ರಿ ಈ ಜನ ಅಂತಂದು. ಎಷ್ಟು ಪ್ರೌಡ್ ಫೀಲ್ ಮಾಡ್ತಾರೆ ಅಂತಂದ್ರೆ, ನಿಮ್ಮ ಮಗಳು ಇಂಥ ಒಂದು ಟ್ಯಾಲೆಂಟ್ ನಮ್ಮ ಉತ್ತರ ಕನ್ನಡ ಐತೆ ಅಂತಂದ್ರೆ ಎಷ್ಟು ಪ್ರೌಡ್ ಫೀಲ್ ಮಾಡ್ತಾರೆ. ನೋಡ್ಕೋತ ಹೋಗ್ರಿ ಹಂಗೆ ತೋರಿಸಿ ಆಮೇಲೆ ಅಪ್ಪ ಒಪ್ಕೊಂಡ್ರು. ಇಲ್ಲ ಅಂತಂದ್ರೆ ಅಣ್ಣ ನನಗೆ ಸಪೋರ್ಟಾಗಿ ಬಂದಿದ್ದ. ಎಲ್ಲೇ ಹೋಗ್ಬೇಕಂದ್ರು ಹಾಂ ಒಂದು 4-5 ದಿನ ಹೋಗ್ಬೇಕಲ್ಲ ಸರ್, ಮನೆ ಸುಳ್ಳು ಹೋಗ್ಬೇಕು. ನಾನು ಒಬ್ಬಾಕೆಗಂತೂ ಬಿಡಂಗಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡೋರು. ಹಾಸ್ಟೆಲ್ನಾಗ ಬಾವನಿ ಹಾಸ್ಟೆಲ್ನಾಗ ಇರೋನಂತ ಸ್ಪೀಕರ್ ಹಾಕಿ ಹೇಳೋದು, ನಾನೀಗ ಫೋನ್ ಹಚ್ತೀನಿ ನಿಂಗೆ, ಹಿಂಗೆ ಮನೆಯೊಳಗೆ ಹಿಂಗೆ ಹೇಳ, ಸೊ ದಟ್ ಹಂಗೆ ಮಾತಾಡ್ಕೋತ ಸ್ಕ್ರಿಪ್ಟೆಡ್ ಫುಲ್. ಫ್ರೆಂಡ್ಸ್ ಹೆಂಗೆ ಸಪೋರ್ಟ್ ಅಂದ್ರೆ ಸರ್, ನೀ ರಾತ್ರಿ 10 ಗಂಟೆಗೆ ಲೇಟಾಗಿ ನೀ ಶೂಟಿಂಗಿಂದ ಬರ್ತೀನಿ ಅಂದ್ರೆ ನನಗೋಸ್ಕರ ವೇಟ್ ಮಾಡೋರು. ಬಾ ಆರಾಮ್ ಬಾ, ಏನು ತಲೆ ಕೆಡ್ಸ್ಕೊಕ್ಬೇಡ, ಅಲ್ಲೇ ಇರ್ತೀಯ, ಆರಾಮಿರ, ಮನ್ಯಾಗೇನ ನಾವು ನೋಡ್ಕೋತೀವಿ. ಅಂಟಿ ಇಲ್ಲೇ ವಾಶ್ರೂಮ್ಗೆ ಹೇಳ್ರಿ, ಅಂಟಿ ಇಲ್ಲೇ ಊಟ ನಡ್ಸ್ಕೊಂಬರಕ್ಕೆ ಹೋಗ್ಯಾಳ್ರಿ. ಕಾಲ್ ಮಾಡಿದ್ರು ಪಪ್ಪ ಮಮ್ಮಿಗೆ ಹಂಗೆ ಹೇಳೋದು. ಆಮೇಲೆ ಅಣ್ಣ ಏನು ಮಾಡ್ತಿದ್ದ, ಇಲ್ಲೇ ಒಂದು ಟ್ರಿಪ್ಪಿಗೆ ಹೋಗಿ ಬರ್ತೀವ್ರಿ, ದೇವಸ್ಥಾನ ತುಂಬ ದೇವ್ರದ್ದು ಭಾಳ ನಂಬ್ತೀವ್ರಿ ನಾನು, ಅದಕ್ಕೆ ದೇವ್ರಿಗೆ ಹೋಗಿ ಬರ್ತೀವ್ರಿ ಇಲ್ಲೇ ಅಂತಂದು 4-5 ದಿನ ಅಂತಂದು ಬೇರೆ ಶೂಟಿಂಗ್ ಮತ್ತು ಸರ್ ಬೇರೆದವ್ರು ಕರೆದಾಗ ಒಂದು 4-5 ದಿನನೇ ಶೂಟಿಂಗ್ ಹೇಳ್ತಾರೆ, ಹೋಗ್ಬೇಕಲ್ಲ ಸರ್. ಮತ್ತು ಅಣ್ಣ ಹಂಗೆ ಹೇಳ್ತಿದ್ರು, ದೇವ್ರಿಗೆ ಹೋಗಿ ಬರ್ತೇವೆ ಇಲ್ಲೇ ಅಂತಂದು. ನಿಮ್ದು ಮತ್ತು ಸಂದೀಪ್ನ ಜೋಡಿ ಕ್ಲಿಕ್ ಆಗಿದ್ದು ನನಗೆ ಅನ್ಸಿದ್ದು ಹೆಂಗೆ ಅಂದ್ರೆ, ಒಂದು ನಿಮ್ಮ ಸೊಗಡಿನ ಭಾಷೆ, ಮಣ್ಣಿನ ಭಾಷೆ, ಇಬ್ರು ಅದನ್ನು ತುಂಬ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾ ಇದ್ರಿ. ಇನ್ನೊಂದು ನಿಮ್ಮಿಬ್ಬರ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ, ಅದು ತುಂಬಾ ಚೆನ್ನಾಗಿ ಇವ್ರಿಗೆ ಡೈಲಾಗ್ ಹೇಳ್ಕೊಟ್ಟು ಇವ್ರು ಡೈಲಾಗ್ ಹೊಡಿತಾ ಇದ್ದಾರೆ ಅಂತಲ್ಲ, ಕ್ಯಾಶುವಲ್ ಆಗಿ ಯಾರೋ ಹುಡುಗಿ ಹೆಂಗ್ ಬಿಹೇವ್ ಮಾಡಬೇಕು, ಗಂಡ ಹೆಂಡತಿ ಹೆಂಗ್ ಬಿಹೇವ್ ಮಾಡ್ತಾರೋ, ಅಥವಾ ಪ್ರಿಯಕರ ಹೆಂಗ್ ಬಿಹೇವ್ ಮಾಡ್ತಾರೋ, ಪ್ರೇಯಸಿ, ಈ ಥರದ ಸಂಭಾಷಣೆ ನೋಡ್ತಿದ್ವಿ ನಾವು. ನೀವು ಬಿಟ್ಬಿಡಿ ಅಮ್ಮ, ನಮ್ಮ ದಕ್ಷಿಣ ಕರ್ನಾಟಕದವ್ರಿಗೂ ಇಷ್ಟ ಆಗಕ್ಕೆ ಶುರು ಆಗೋಯ್ತದು. ಹೌದು ಸರ್. ಎಲ್ಲರೂ ಏನಂತಿದ್ರು, ಕಮೆಂಟ್ಗಳು ಹೆಂಗ್ ಬರ್ತಿತ್ತು ಹೇಳಿ ನನಗೆ ನಿಮ್ಮಿಬ್ಬರಿಗೆ? ಅದೇ ಸರ್, ಚಲೋ ಪೇರ್ ಐತಿ, ಮದ್ವೆ ಆಗ್ರಿ, ಇದು ಎಲ್ಲಾರ್ದು ಒಂದು. ಸೊ ಜನ ಮದುವೆ ಮಾಡ್ಸಕ್ ರೆಡಿ ಸರ್. ಸಂದೀಪ್ಗೂ ವನು ಪಾಟೀಲ್ಗೂ. ಓಕೆ. ಬಟ್ ನಾವಿಬ್ರು ಹೆಂಗಂದ್ರ ಭಾಳ ಅಂದ್ರೆ ಭಾಳ ಚಲೋ ಬೆಸ್ಟ್ ಫ್ರೆಂಡ್ಸ್. ನೋ ಮ್ಯಾಟರ್ ವಾಟ್ ನಾವಿಬ್ರನ್ನ ಬಿಟ್ಕೊಡಂಗಿಲ್ಲ. ಇವತ್ತು ನೀವು ಬೇರೆದವ್ರನ್ನ, ನಾನೇ ಹೇಳ್ತೀನಿ ಸರ್, ನೀವು ಬೇರೆದವ್ರನ್ನ ಹಾಕ್ಕೊಂಡು ಮಾಡ, ನಂದಿದ್ದಾಗ ನನಗೂ ಹೇಳ, ಬಟ್ ನಾವಿಬ್ರು ಬಿಟ್ಕೊಡಲ್ಲ. ಸ್ನೇಹಕ್ಕಿಂತ ಮೀರಿ ಇನ್ಯಾವುದೂ ರಿಲೇಶನ್ಶಿಪ್ ಇರಲಿಲ್ಲ. ಅಷ್ಟು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಅದ ನನಗೆ ಅವನಿಗೆ. ಆ ಕಂಫರ್ಟ್ ಝೋನ್ ಅವ್ನು ನನಗೆ ಕೊಟ್ಟ ಮೇಲೆ ನಾನು ಅಷ್ಟು ಜೊತೆ ಬೆರೆಯೋಕ್ಕಾಗಿತ್ತು ಸರ್. ನಾನು ಹೆಂಗದು ಅಂದರೆ ಸ್ನೇಹಿತ ಅಷ್ಟೇ ಅಥವಾ ಸ್ನೇಹಿತೆ ಅಷ್ಟೇ, ಅದ್ರ ಮೇಲಿರೋ ಯಾವುದೇ ಒಂದು ಸಂಬಂಧ ಏನು ಫೀಲ್ ಹಾಕೋದು ಹೆಂಗದು? ಆ ಫೀಲೇ ಇಲ್ಲ ಸರ್ ನಮ್ಮಿಬ್ಬರಿಗೂ. ಓಕೆ. ಯಾಕಂದ್ರೆ ಅವಂಗೂ ಒಂದು ಟೈಮ್ ಒಳಗೆ ಕಷ್ಟ ಆಯ್ತು ಸರ್. ನಾನು ಜಾಯಿನ್ ಆದಾಗೂ ಆ ಒಂದು ಕುಡುಕಂಡಿಂದ ನಮ್ಮಿಬ್ಬರದು ಅಲ್ಟಿಮೇಟ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಆ ಟೈಮ್ ಒಳಗೆ ಅವ್ಗೆ ಯಾರೂ ಇರಲಿಲ್ಲ. ನನಗೆ ಆ ಟೈಮ್ ಒಳಗೆ ನನಗೂ ಮಾಡ್ಬೇಕನ್ನೋದಿತ್ತು. ನಾನು ನಿನಗೆ ನಿಂದಿರ್ತೀನಿ, ನೀನು ನನಗೆ ನಿಂದರು. ಪಾಪ ಆ ಟೈಮ್ ಒಳಗೆ ಅವು ಏನು ಸುಮ್ಮನೆ ಬಂದಿಲ್ಲ ಸರ್, ಕಷ್ಟ ಅನುಭವಿಸಿನ ಬಂದಾನ. ಅವನದು ಒಂದು ಪರ್ಸನಲ್ ಲೈಫನ ಬೇರೆ ಇತ್ತು ಸರ್. ಯಾರು ಇಲ್ಲ ಟೈಮ್ ಒಳಗೆ ಅವನಿಗೆ ನಾನು ನಿಂತೆ, ನಾನು ಅವನಿಗೆ ನಿಂತೆ ಅನ್ನೋ ಒಂದು ರೀಸನಿಂದ ಅಂತ ಅನ್ಕೊಬೋದು. ಬಟ್ ಆ ಟೈಮ್ ಒಳಗೆ ನಮ್ಮಿಬ್ರಿಗೂ ನಾವು ಸಪೋರ್ಟ್ ಆಗಿ ನಿಂತೀವಲ್ಲ, ಯಾರು ಇರಲಿಲ್ಲ ಅವಂಗೆ. ನಿಜ ಹೇಳ್ಬೇಕಂದ್ರೆ ಸರ್, ಒಬ್ಬಂಟಿಯಾಗಿದ್ದ ಅವ ಆ ಟೈಮ್ನಾಗ. ಅಷ್ಟೆಲ್ಲ ಹೆಸರು ಮಾಡಿ ಹ್ಯಾಟ್ಸ್ ಆಫ್ ಸಂದೀಪ್. ಭಾಳ ಪ್ರೌಡ್ ಫೀಲ್ ಅದ ರೀ. ನಂಗೆ ಹೇಳ್ತಾರೆ ಈಗ, ಅಲ್ಲೇನು ಮಾಡ್ತಿ ಇಲ್ಲೇನು ಮಾಡ್ತಿ ಗುರು, ಅವ ಇಲ್ಲ ಅಂದಿದ್ರೆ ನಾ ಇಲ್ಲಿ ಇರ್ತಿದ್ದಿಲ್ಲ ಇವತ್ತು.
ಈ ಹೆಸರು ವನು ಪಾಟೀಲ್ ಅಂತ ಬಂದಿರೋದ ಸಂದೀಪಿಂದ. 1000 ಜನ ಹೇಳ್ತಾರೆ ಅಲ್ಲೇನ್ ಹೆಂಗ್ ಮಾಡ್ತಿ, ಬೇರೆ ಕಡೆ ಡಿಸರ್ವ್ ಮಾಡ್ತೀನಿ ನೀನು ಅಂತ. ಓ ಅದೆಲ್ಲ ಬಂದು ಹೇಳಿದಾರ ನಿಮಗೆ? ಅಂದ್ರೆ ರೀಸೆಂಟಾಗಿ ಒಂದು ಮಾತು ಬಂತು ಸರ್, ನಾನು ಹಿಂಗೆ ನೀವು ಅಲ್ಲಿಲ್ಲ, ಬೇರೆ ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಡಿಸರ್ವ್ ಮಾಡ್ತೀರಿ ಅಂತ. ಆ ಡಿಸರ್ವ್ ಮಾಡ್ಬೇಕು ನೋಡ್ಬೇಕಂದ್ರೆ ನಂಗೊಂದು ಚಾನ್ಸ್ ಕೊಟ್ಟಿದ್ದ ಅವ ಸಂದೀಪ್. ತನ್ನ ಚಾನಲ್ ಒಳಗೆ ಮೇನ್ ಲೀಡ್ ಮಾಡ್ಸೋನೇ ಅವ. ನನ್ನಿಂದನೇ ಕತೆ ಸ್ಟಾರ್ಟ್ ಮಾಡ್ತಾನ ಅವ್ನು. ಬೇರೆದವ್ರು ಯಾರು ಮಾಡ್ತಾರೀ ಸರ್ ಹಂಗೆ? ತನ್ನ ಚಾನಲ್ ಒಳಗೆ ತನ್ನನ್ನು ಬಿಟ್ಟು ನನ್ನನ್ನು ಹೈಲೈಟ್ ಮಾಡ್ತಾನೆ ನಾವು ಎವ್ರಿ ಟೈಮ್. ನಾ ಬೇರೆ ಕಡೆನೂ ಕೆಲಸ ಮಾಡ್ತೀನಿ, ಎಲ್ಲರೂ ನಂಗೊಂದು ಪಾತ್ರ ಕೊಡ್ತಾರೆ, ನಂಗೆ ತಕ್ಕಂಗೆ ಕೊಡ್ತಾರೆ. ನನ್ನ ಸಂಬಂಧ ಸೃಷ್ಟಿ ಮಾಡ್ತಾನ ನಾವು ಪಾತ್ರನ. ಈ ಕಡೆ ಇದು ಮಾಡೋಕ್ಕಾಕೈತಿ, ಮಾಡ್ಸೋನು, ನೀ ಮಾಡೇ ಮಾಡ್ತಿ. ನೀ ಎಲ್ಲೇ ಹೋದ್ರು ಇದನ್ನ ಕ್ಯಾರೆಕ್ಟರ್ ಮಾಡಿಲ್ಲ ಅಂತ ಅನ್ಬಾರ್ದು. ನೀನು ಮಾಡೇನಪ್ಪ, ನಾ ಸಂದೀಪನ್ ಚಾನಲ್ ಒಳಗೆ ಅನ್ಬೇಕು. ಅಷ್ಟು ನಿನ್ನ ಪ್ರಿಪೇರ್ ಮಾಡ್ತೀನಿ. ಆ ಸಂದೀಪನ್ ಹಿಂಗಂತ ನಂಗೆ ಆ ಟೈಮಲ್ಲಿ ಏನು ಮಾಡ್ತೀನಿ, ನಿನಗೆ ಗೊತ್ತಿಲ್ಲ, ನೀ ಅಂದು ಹೋಗ್ಬಿಡು, ನನಗೆ ಗೊತ್ತಾಯ್ತು ಅವೇನಂತ. ಇವತ್ತು ನೀವು ಅವನನ್ನು ಗುರುತಿಸಾತಿ ಅಂತಂದ್ರೆ ನಾ ಸಂದೀಪ್ ಕಾರಣ. ಹೌದು, ನನಗೆ ಟ್ಯಾಲೆಂಟ್ ಇತ್ತು, ನಾನು ಬೆಳೆದೇನಿ. ಅದಕ್ಕೊಂದು ಆಪರ್ಚುನಿಟಿ ಅಂತ ಬೇಕಲ್ಲ ಸರ್, ನನಗೆ ಗುರ್ತಿಸ್ಕೋಬೇಕಂತಂದ್ರೆ ಅದನ್ನು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದ ಸಂದೀಪ್ ನನಗೆ. ಯಾವತ್ತು ನನ್ನನ್ನು ಹುಡುಗಿ ಅಂತಂತಂದು ಹೇಳ್ತಾರೆ, ಹುಡುಗಿ ಅದಾಳೆ, ಏನೋ ರಿಲೇಷನ್ಶಿಪ್ ಆಕೈತಿ, ದೋಸ್ತ್ ಅಂತ ನೋಡಿದ್ ಸರ್ ಅವ್ನಿಗೆ ಇನ್ನೂವರೆಗೂ. ಇಬ್ರು ಒಬ್ರಿಗೊಬ್ರು ಇದುವರೆಗೂ ಈಗೂನು ಈಗ ಹೇಳೇ ನಂಗೆ ಬರುಬೇಕ ಜಸ್ಟ್ ಹಿಂಗೆ ಹೊಂಟೇನ್ಲೇ ನಾನು. ಅದೇ ಚಲೋ ಮಸ್ತ್ ಮಾಡು ಸಂದೀಪ್. ನಿಮ್ ದೋಸ್ತ್ ಸಕ್ಕದಾಗಿ ಮಾತಾಡ್ತಾವ್ರೆ. ನಾ ಏನು ಮುಚ್ಚಿರಲ್ಲ ಸರ್, ಏನೋ ಬಂದ್ರು ಇಬ್ರು ಶೇರ್ ಮಾಡ್ತೀವಿ.